ಹಾಯ್ ಎವ್ರಿವನ್, ವೆಲ್ಕಮ್ ಟು ಡೇ 13 ಆಫ್ ದ ಆಟೋಮೇಷನ್ ಟೆಸ್ಟಿಂಗ್ ಸೀರೀಸ್. ಇವತ್ತು ನಾವು ಸಿಲಿನಿಯಮಲ್ಲಿ ಡ್ರಾಪ್ ಡೌನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಡ್ರಾಪ್ ಡೌನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ ಡ್ರಾಪ್ ಡೌನ್ನ ಹ್ಯಾಂಡಲ್ ಮಾಡಲು ನಾವು ಸಿಲಿನಿಯಮಲ್ಲಿ ಸೆಲೆಕ್ಟ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಡ್ರಾಪ್ ಡೌನ್ ಎಲಿಮೆಂಟ್ ಲೊಕೇಟ್ ಮಾಡಿದ ನಂತರ ನಾವು ಸೆಲೆಕ್ಟ್ ಈಸ್ ಈಕ್ವಲ್ ಟು ನ್ಯೂ ಸೆಲೆಕ್ಟ್ ಡ್ರಾಪ್ ಡೌನ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ಮೇಲೆ ನಮ್ಗೆ ನಂತರ 3 ಕೈಂಡ್ ಆಫ್ ಮೆಥಡ್ ಸಿಗುತ್ತೆ ಇದರಲ್ಲಿ. ಸೊ ಸೆಲೆಕ್ಟ್ ಬೈ ವಿಸಿಬಲ್ ಟೆಕ್ಸ್ಟ್, ಸೆಲೆಕ್ಟ್ ಬೈ ವ್ಯಾಲ್ಯೂ ಮತ್ತು ಸೆಲೆಕ್ಟ್ ಬೈ ಇಂಡೆಕ್ಸ್ ಅಂತ. ಸೊ ಈ ಥರ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಇದು ನಾವು ಕೋಡಿಂಗಲ್ಲಿ ನೋಡಬೇಕಾದ್ರೆ ನಾವು ಮೊದಲಿಗೆ ಒಂದು ಬ್ರೌಸರ್ನ ಲಾಂಚ್ ಮಾಡಲಿಕ್ಕೆ ವೆಬ್ ಡ್ರೈವರ್ ಈಸ್ ಈಕ್ವಲ್ ಟು ನ್ಯೂ ಕ್ರೋಮ್ ಡ್ರೈವರ್. ಸೊ ಆ ಪರ್ಟಿಕ್ಯುಲರ್ URLನ ಕಾಲ್ ಮಾಡ್ತೀವಿ ಬೈ ಯೂಸಿಂಗ್ driver.get ಮೆಥಡಿಂದ. ಸೊ ಇದು URLನ ಕಾಲ್ ಮಾಡಿದ ಮೇಲೆ ನಾನು ಇವಾಗ ಡ್ರಾಪ್ ಡೌನ್ಗೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ID ಅಥವಾ ಏನಾದರೂ ಎಕ್ಸ್ಪಾತ್ನ ಬರ್ಕೊಳ್ಬೇಕಲ್ವ. ಸೊ ಬೈ ಯೂಸಿಂಗ್ ID ನಾನು ಆ ಡ್ರಾಪ್ ಡೌನ್ನ ಲೊಕೇಟ್ ಮಾಡ್ತಿದ್ದೀನಿ. ಸೊ ಅದು ಪರ್ಟಿಕ್ಯುಲರ್ ಡ್ರಾಪ್ ಡೌನ್ ಇದೆಯೋ ಇಲ್ಲೋ ಅಂತ. ಸೊ ಅದಾದಮೇಲೆ ಐಡೆಂಟಿಫೈ ಆದಮೇಲೆ ಸೊ ನಾನು ಅದು ಡ್ರಾಪ್ ಡೌನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ ಥರ ಅಂದರೆ, ನಾನು ಬೈ ಯೂಸಿಂಗ್ ದ ವಿಸಿಬಲ್ ಟೆಕ್ಸ್ಟನ್ನು ನಾನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಾಂದರೆ ನನಗೆ ಬೈ ಯೂಸಿಂಗ್ ದ ಇಂಡೆಕ್ಸ್ ವ್ಯಾಲ್ಯೂನೂ ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೈ ಯೂಸಿಂಗ್ ದ ವ್ಯಾಲ್ಯೂನು ಸೆಲೆಕ್ಟ್ ಮಾಡ್ಕೊಳ್ಬೋದು.